48 ಜನರ ಹನಿ ಟ್ರಾಪ್ ನ ಸಿಡಿಗಳು ಸಿಕ್ಕಿವೆ. ನೋಡಿ, ರಾಜಣ್ಣ ಸದನದಲ್ಲಿ ನಿಂತ್ಕೊಂಡು ಹೇಳಿದ್ರಲ್ಲ, ಬರೀ ಅವ್ರನ್ನ ಹನಿ ಟ್ರಾಪ್ ಮಾಡುವಂತ ಪ್ರಯತ್ನ ಮಾಡಿದ್ರು ಅಂತ ಅಷ್ಟೇ ಹೇಳಿಲ್ಲ. ಅವ್ರು ಹೇಳಿದ್ರು 48 ಜನರ ಸಿಡಿಗಳಿವೆ, 48 ಜನರನ್ನ ಹನಿ ಟ್ರಾಪ್ ಮಾಡಲಾಗಿದೆ ಅಂತ ಹೇಳಿದ್ರು. ಹಾಗಾದ್ರೆ ಎಲ್ಲಿವೆ ಆ ಸಿಡಿಗಳು? ಯಾರ್ಯಾರ ಸಿಡಿ ಹೇಗೆ ಸಿಕ್ತು? ಈಗ ಯಾರ ಕೈಯಲ್ಲಿದೆ? ಇದರ ಪರಿಣಾಮ ಏನು? ಯಾರ್ಯಾರ ತಲೆದಂಡ ಆಗುತ್ತೆ? ಇದರಲ್ಲಿ ರಾಜಕಾರಣಿಗಳು ಮಾತ್ರ ಇದ್ದಾರಾ ಅಥವಾ ಅಧಿಕಾರಿಗಳು ಇದ್ದಾರಾ? ಒಟ್ಟು ಅಸಲಿಗೆ ಇರೋದು ಎಷ್ಟು ಸಿಡಿಗಳು? ಹೇಗೆ ಇವೆಲ್ಲವೂ ಕೂಡ ಬಯಲಾಯ್ತು? ಈ ಎಲ್ಲ ಮಾಹಿತಿಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಎಲ್ಲೋ ರಾಜಣ್ಣ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ರು ಎಲ್ರು ಕೂಡ. 48 ಜನರ ಸೀಟ್ ಇದೆ ಅಂತ ಹೇಳಿದ್ರು. ಆಗ 48 ಜನರದೆಲ್ಲ ಎಲ್ಲಿರಕ್ ಸಾಧ್ಯ ಅನ್ನುವಂಥ ಚರ್ಚೆ ನಡೆದಿತ್ತು. ಸತೀಶ್ ಜಾರಕಿಹೊಳಿ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ 400ಕ್ಕೂ ಹೆಚ್ಚು ಸಿಡಿಗಳಿದಾವೆ ಹನಿ ಟ್ರಾಪ್ ಆಗಿರುವಂತದ್ದು ಅಂತ ಹೇಳಿದ್ರು. ಅದು ಉತ್ಪ್ರೇಕ್ಷೆಯ ಮಾತಿರ್ಬೋದು ಅಥವಾ ಕಣ್ಣಿಗೆ ಕಾಣದ ಹಾಗೆ ಎಲ್ಲೋ ಇರ್ಬೋದೇನೋ ಗೊತ್ತಿಲ್ಲ. ಆದ್ರೆ ಈಗ ಅಧಿಕೃತವಾಗಿ ಸಿಕ್ಕಿರೋ ಮಾಹಿತಿ 48 ಜನರ ಹನಿ ಟ್ರಾಪ್ ಸಿಡಿಗಳಿರೋದು ನಿಜ. ನೋ ಡೌಟ್ ಇನ್ ದಟ್. ನಿಮಗೆ ಅನುಮಾನವೇ ಬೇಡ. ಅದು ಯಾರ್ದು, ಏನು, ಎತ್ತ, ಎಲ್ಲಿ ಸಿಕ್ತು, ಹೆಂಗ್ ಸಿಕ್ತು, ಏನು, ಅವೆಲ್ಲ ಹೇಳ್ತೀನಿ ನಾನು. ಅದಕ್ಕೂ ಮೊದಲು ಒಂದು ಮಾಹಿತಿ ಕೊಟ್ಬಿಡ್ತೀನಿ. ಇದನ್ನ ಕೊನೆಯವರೆಗೂ ನೆನ್ಪಿಟ್ಕೊಳ್ಳಿ. ನಾನು ಆಮೇಲೆ ನಿಮಗೆ ಯಾಕೆ ಅಂತ ಹೇಳ್ತೀನಿ. ನೋಡಿ, ಇತ್ತೀಚೆಗೆ ಲೋಕಾಯುಕ್ತ ಪೊಲೀಸರು ಕೆಲವು ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ಹಾಗೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅದು ನ್ಯೂಸ್ ಆಗಿತ್ತು. ನೀವೀಗ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ನ್ಯೂಸ್ ಆಗಿತ್ತು. ಅದು ಬೆಂಗಳೂರಲ್ಲಿ 2 ಕಡೆ ದಾಳಿ ನಡೆದಿತ್ತು, ಬೆಳಗಾವಿಯಲ್ಲಿ 2 ಕಡೆ ದಾಳಿ ನಡೆದಿತ್ತು, ಲೋಕಾಯುಕ್ತ ದಾಳಿ. ಹಾಗೆ ಚಿತ್ರದುರ್ಗದಲ್ಲಿ 1 ಕಡೆ ಅದೇ ಲೋಕಾಯುಕ್ತ ದಾಳಿ ಆಗಿತ್ತು. ನಾ ಹೇಳ್ತಿರೋದು ಅಧಿಕಾರಿಗಳ ಮನೆ ಮೇಲೆ. ನೆನ್ಪಿಟ್ಕೊಳ್ಳಿ, ಇದನ್ನ ಕೊನೆವರೆಗೂ ನೆನ್ಪಿಟ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಹಾಗೆ ರಾಯಚೂರಲ್ಲಿ ಹಾಗೂ ಬಾಗಲಕೋಟೆಯ ಒಂದೊಂದು ಸ್ಥಳದಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿದ್ರು. ಇದು ಇತ್ತೀಚೆಗೆ ನಡೆದಂತ ದಾಳಿ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಯಾರ ಮೇಲಾಗಿತ್ತು? ನಾ 1-2 ನಿಮಗೆ ಜಸ್ಟ್ ಹೌದು ಆಗಿತ್ತು ಅನ್ನೋದು ಖಾತ್ರಿ ಪಡಿಸೋದಕ್ಕೋಸ್ಕರ ಬೆಂಗಳೂರಿಂದು ನಿಮ್ಗೆ ಹೇಳ್ತೀನಿ. ನೋಡಿ, ಬೆಂಗಳೂರಲ್ಲಿ 2 ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆದಿತ್ತು. ಒಬ್ಬರು ಮಾಧವ್ ರಾವ್ ಅಂತ, ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎಇಎ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಮತ್ತೊಬ್ರು ಟಿ.ಕೆ. ರಮೇಶ್ ಅಂತ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಡಿಯಲ್ಲಿ ಬರುವಂತ ಜಿಲ್ಲಾ ಪಂಚಾಯಿತಿ ಅಲ್ಲಿ ಅವರು ಡೆಪ್ಯೂಟಿ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ರು, ಇಲ್ಲೇ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಅನ್ನೋಂಥ ಮಾಹಿತಿ ಇದೆ. ಇದು ಬೆಂಗಳೂರಿನಲ್ಲಿ 2 ಅಧಿಕಾರಿಗಳ ಮನೆ ಮೇಲೆ ನಡೆದಂತ ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿತ್ತು, ಏನು ಎಲ್ಲ ಮಾಹಿತಿ ಬಹಿರಂಗ ಆಗಿತ್ತು ಅನ್ನುವಂಥದ್ದು. ನೋಡಿ, ಈ ದಾಳಿ ಇತ್ತೀಚೆಗೆ ನಡೆದಿತ್ತು. ಇದು ಒಂದು ಪಾಯಿಂಟ್ ತಲೆಯಲ್ಲಿ ಇಟ್ಕೊಂಡಿರಿ. ಈಗ ಕಮಿಂಗ್ ಬ್ಯಾಕ್ ಟು ಹನಿ ಟ್ರಾಪ್ 48 ಸಿಡಿಸ್ ಕೇಸ್. 48 ಜನರ ಸಿಡಿ ಯಾರ್ದು, ಏನು, ಎತ್ತ, ಈಗ ಬರ್ತೀನಿ. ನೋಡಿ, ರಾಜಣ್ಣ ಸುಮ್ಮನೆ ಹೇಳಿದ್ದಲ್ಲ. ಸದನದಲ್ಲಿ ನಿಂತು ಹೇಳ್ಬೇಕಿದ್ರೆ ಸುಮ್ಮನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನೋ ಕೇವಲ ನನ್ನನ್ನು ಹನಿ ಟ್ರಾಪ್ ಮಾಡಕ್ ಟ್ರೈ ಮಾಡಿದ್ರು ಅನ್ನೋದಷ್ಟನ್ನೇ ಅವ್ರು ಹೇಳಿಲ್ಲ. ಅವ್ರು ಮತ್ತೆ ನೋಡಿ ಇದನ್ನ ಉಲ್ಲೇಖಿಸಿ ಹೇಳಿದಾರ. ಅವರು ಈ ಕಡೆ ಅವ್ರದ್ದು ಇದೆ, ಆ ಕಡೆ ಅವ್ರದ್ದು ಇದೆ ಅಂತ ಹೇಳಿದ್ರು ಅವರು. ಅಂದ್ರೆ ಈ ಕಡೆ ಕಾಂಗ್ರೆಸ್, ಈಗ ಆಡಳಿತ ಪಕ್ಷ ಕಾಂಗ್ರೆಸ್, ಆ ಪಕ್ಷದ ಕೆಲವು ಸದಸ್ಯರದ್ದು ಇದೆ, ಆ ಕಡೆ ಬಿಜೆಪಿಯ ಕೆಲ ಸದಸ್ಯರದ್ದು ಇದೆ, ಕೇಂದ್ರದ ಕೆಲ ನಾಯಕರದ್ದು ಇದೆ, ನ್ಯಾಯಾಧೀಶರದ್ದು ಇದೆ. ಹೀಗೆಲ್ಲ ಚರ್ಚೆ ಆಯ್ತು. ಹಾಗಾದ್ರೆ ಇದೆಲ್ಲ ಹೇಗೆ ಗೊತ್ತಾಯ್ತು ರಾಜಣ್ಣ ಅವರಿಗೆ? ಅಷ್ಟು ಅಧಿಕಾರವಾಣಿಯಿಂದ ಅವ್ರು ಹೇಳ್ಬೇಕಿದ್ರು, ಅದು ಸದನದಲ್ಲಿ ನಿಂತು ಕಡತಕ್ಕೆ ಹೋಗುವ ಹಾಗೆ ಹೇಳ್ಬೇಕಿದ್ರೆ ಸುಮ್ಮನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಹಾಗಾದ್ರೆ ಹೇಗೆ ಹೇಳಿದ್ರು? ಯಾವ ಬೇಸಿಸ್ ಮೇಲೆ ಹೇಳಿದ್ರು? ನೋಡಿ, ಈಗ ಬರ್ತಾ ಇರುವಂತ ಮಾಹಿತಿಯ ಪ್ರಕಾರ ರಾಜಣ್ಣ ಅವರು ಸುಮ್ಮನೆ ಹೇಳಿದ್ದಲ್ಲ, ತಮ್ಮ ಹನಿ ಟ್ರ್ಯಾಪ್ ನ ಪ್ರಯತ್ನದ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದ ಹಾಗೆ ಅದನ್ನ ಮುಖ್ಯಮಂತ್ರಿಗಳು ಸೇರಿದಂತೆ ಕೆಲವು ಆಪ್ತರ ಬಳಿ ಅದನ್ನ ಹೇಳ್ಕೊಂಡಿದ್ರು ಅನ್ನುವಂತ ಮಾಹಿತಿ ಇದೆ. ನೋಡಿ, ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ಪುತ್ರನ ಜೊತೆಯೂ ಕೂಡ ಈ ರೀತಿಯ ಪ್ರಯತ್ನಗಳಾಗಿದೆ. ವಿಡಿಯೋ ಕಾಲ್ ಮೂಲಕ ಪ್ರಯತ್ನ ಮಾಡಿದ್ದಾರೆ, ಹಾಗೆ ಮನೆಗೆ ಬಂದಿದ್ದಾರೆ ಅನ್ನೋದನ್ನೆಲ್ಲ ರಾಜಣ್ಣ ಅವ್ರು ಹೇಳಿದ್ರು. ಒಬ್ಬಾಕೆ ಯುವತಿ ವಕೀಲೆಯ ವೇಷದಲ್ಲಿ ಬಂದು ವೈಯಕ್ತಿಕವಾಗಿ ನಿಮ್ ಜೊತೆ ಮಾತಾಡಬೇಕು, ಪರ್ಸನಲ್ ಆಗಿ ಮಾತಾಡಬೇಕು ಅಂತೇಳಿ ಆಕೆ ಗೆಸ್ಚರ್ಸ್, ವೆರಿ ಬ್ಯಾಡ್ ಗೆಸ್ಚರ್ಸ್ ನ ಮಾಡಿದ್ಲು ಅನ್ನೋದನ್ನ ಹೇಳಿದ್ರು. 2-3 ಪ್ರಯತ್ನ ಮಾಡಿದ್ರು, ಕಪಾಳ ಹೊಡೆದು ಕಳಿಸಿದ್ರು, ಇವೆಲ್ಲ ನಿಮಗೆ ಗೊತ್ತು. ಇದು ಒಂದ್ ಕಡೆ. ಆದ್ರೆ ಇದ್ರ ನಡುವೆ ಏನಾಯ್ತು, ಒಂದು ರೇಡ್ ಆಗುತ್ತೆ. ಲೋಕಾಯುಕ್ತ ಪೊಲೀಸರಿಂದ ಒಂದು
ರೇಡ್ ಆಗುತ್ತೆ. ನೋಡಿ, ಇದು ನಾನು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 48 ಸಿಡಿಗಳು ಏನಿದೆ ಅಂತ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೇಳ್ತಾ ಇರೋದು. ಗೊತ್ತಾಯ್ತಾ? ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೇಳ್ತಾ ಇದ್ದೀನಿ. ಅದಕ್ಕೆ ಕನೆಕ್ಟೆಡ್ ಆಗಿರುವಂಥದ್ದು. ಏನಾಯ್ತು, ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ ಸಂದರ್ಭದಲ್ಲಿ ಒಬ್ಬರು ಅಧಿಕಾರಿಯ ಮನೆಯಲ್ಲಿ, ಆ ಅಧಿಕಾರಿಯ ಮನೆಯ ತಿಜೋರಿಯನ್ನ ಅವರು ಶೋಧನೆ ಮಾಡುವಾಗ ಅದರಲ್ಲಿ ಸಿಡಿಗಳ ರಾಶಿ ಸಿಗುತ್ತೆ. ಸರಿಸುಮಾರು 48 ಸಿಡಿಗಳು ಆ ತಿಜೋರಿಯಲ್ಲಿತ್ತು ಅನ್ನೋದು ಗೊತ್ತಾಗುತ್ತೆ. ಸರಿ, ಏನಿದು ಇಷ್ಟೊಂದು ಸಿಡಿನ ತಿಜೋರಿಯಲ್ಲಿ ಹಾಕಿಟ್ಟಿದ್ದಾರೆ? ತೆಗಿತಾರೆ ಸಿಡಿನ. ಒಂದ್ ಕಡೆ ಅವರಿಗೆ ಸಿಕ್ಕಿರುವಂತ ನಗದು, ಚಿನ್ನಾಭರಣ, ಬೆಳ್ಳಿ, ಆಸ್ತಿ ಪತ್ರಗಳು ಅದೆಲ್ಲ ಒಂದ್ ಕಡೆ ಇರುತ್ತೆ. ಆದ್ರೆ ಈ ಸಿಡಿಯನ್ನ ಮತ್ತೊಂದು ಕಡೆ ಇಟ್ಕೋತಾರೆ ಹಾಗೂ ಅದನ್ನ ಪರಿಶೀಲನೆಗೆ ಒಳಪಡಿಸ್ತಾರೆ. ಹಾಗೆ ಪರಿಶೀಲನೆಗೆ ಒಳಪಡಿಸಲು ಲ್ಯಾಪ್ಟಾಪ್ ತಂದು ಆ ಸಿಡಿ ಅಥವಾ ಡಿವಿಡಿಯನ್ನ ಹಾಕಿ ನೋಡಿದಾಗ ಬೆಚ್ಚಿ ಬೀಳುವಂತಹ ದೃಶ್ಯಗಳು ಅದರಲ್ಲಿರುತ್ತೆ. ಹನಿ ಟ್ರ್ಯಾಪ್ ಪ್ರಕರಣದ ದೃಶ್ಯಗಳು ಅದರಲ್ಲಿತ್ತು. ಒಂದಲ್ಲ ಎರಡಲ್ಲ 48 ಜನರ ಹನಿ ಟ್ರ್ಯಾಪ್ ಪ್ರಕರಣದ ಹಸಿ ಬಿಸಿ ದೃಶ್ಯಗಳಿದ್ದಂತಹ ಸಿಡಿಗಳವು. ಅದನ್ನ ನೋಡಿ ಲೋಕಾಯುಕ್ತ ಪೊಲೀಸರೇ ಬೆಚ್ಚಿ ಬೀಳ್ತಾರೆ. ಅವ್ರು ನಿರೀಕ್ಷೆ ಮಾಡಿರಲಿಲ್ಲ ಇದನ್ನ. ಅರೆ, ಎಷ್ಟೋ ಅಧಿಕಾರಿಗಳ ಮನೆ ರೇಡ್ ಮಾಡಿದ್ದಾರೆ. ಹೋದಾಗೆಲ್ಲ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಕ್ಯಾಶು, ಅದೇನು ಬಚ್ಚ ಮನೇಲಿ ಕ್ಯಾಶ್ ಇಟ್ಟಿರೋದೇನು, ಮನೆ ಮೇಲೆ ಸುತ್ತಿಟ್ಟಿರೋದೇನು, ಅಲ್ಲಿ ಇಲ್ಲಿ ಅಂತ ಇಲ್ಲ, ಮನೆ ಹೊರಗೆ ಬಿಸಾಕಿರೋದೆಲ್ಲ ಹಿಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಈ ರೀತಿಯ ಸಿಡಿ, ಹನಿ ಟ್ರ್ಯಾಪ್ ಪ್ರಕರಣದ ಸಿಡಿ, ಅದು ಕೂಡ ರಾಜ್ಯದ ರಾಷ್ಟ್ರೀಯ ನಾಯಕರ, ರಾಜಕಾರಣಿಗಳ ಸಿಡಿ. ಹಾಗೆ ಈಗ ಬರ್ತಾ ಇರುವಂತ ಒಂದು ಮೂಲದ ಮಾಹಿತಿಯ ಪ್ರಕಾರ ನೋಡಿ, ಹನಿ ಟ್ರ್ಯಾಪ್ ನ ಸಿಡಿ ಅಂದ್ರೆ ಅದರಲ್ಲಿ ಕೇವಲ ರಾಜಕಾರಣಿಗಳು ಅಂದ್ರೆ ಬರೀ ರಾಜ್ಯದ ನಾಯಕರಲ್ಲ, ರಾಷ್ಟ್ರೀಯ ನಾಯಕರಿದ್ದಾರೆ, ಕೇಂದ್ರದ ನಾಯಕರಿದ್ದಾರೆ, ಉದ್ಯಮಿಗಳಿದ್ದಾರೆ, ಪತ್ರಕರ್ತರಿದ್ದಾರೆ, ತಾರೆಯರಿದ್ದಾರೆ, ಹೀಗೆ ಎಲ್ಲ ವಿಭಾಗದವರು, ಎಲ್ಲ ವರ್ಗದವರು, ಎಲ್ಲ ಉದ್ಯಮದವರು ಇದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಡೆಫಿನೆಟ್ಲಿ ಇದನ್ನ ನೋಡಿ ಲೋಕಾಯುಕ್ತ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಹಾಗೂ ಸರ್ಕಾರದಲ್ಲಿ ಕೆಲ ಪ್ರಮುಖರಿಗೂ ಕೂಡ ಮಾಹಿತಿ ಹೋಗಿದೆ. ಸರಿ, ಹಾಗಾದ್ರೆ ಯಾವ ಅಧಿಕಾರಿಯ ಮನೆಯಲ್ಲಿ ಸಿಕ್ಕಿದ್ದು? ನೋಡಿ, ಅವರು ಅತ್ಯಂತ ಪ್ರಭಾವಿ ಅಧಿಕಾರಿ, ಬಿಬಿಎಂಪಿಯಲ್ಲಿರುವಂತಹ ಅತ್ಯಂತ ಪ್ರಭಾವಿ ಅಧಿಕಾರಿ ಹಾಗೂ ಅವರು ರಾಜ್ಯದ ಒಬ್ಬರು ಅತ್ಯಂತ ಪ್ರಭಾವಿ ಸಚಿವರಿಗೆ ಅತ್ಯಾಪ್ತರು, ಪರಮಾಪ್ತರು ಅನ್ನುವಂತ ಮಾಹಿತಿ ಬರ್ತಾ ಇದೆ. ನೀವು ಯೋಚನೆ ಮಾಡಿ, ರಾಜಣ್ಣ ಸುಮ್ಮನೆ ಹೇಳಿದ್ದಲ್ಲ. ಈ ಎಲ್ಲಾ ಮಾಹಿತಿ ಸಿಕ್ಕ ನಂತರವೇ ಈ ರೀತಿ ದಾಳಿ ಆಗಿದೆ. ಹಾಗೆ ದಾಳಿ ಆದ ಸಂದರ್ಭದಲ್ಲಿ 48 ಸಿಡಿಗಳು ಸಿಕ್ಕಿದಾವೆ. ಆ 48 ಸಿಡಿಗಳಲ್ಲೂ ಕೂಡ ಹನಿ ಟ್ರ್ಯಾಪ್ ನ ಹಸಿ ಬಿಸಿ ದೃಶ್ಯಗಳಿದೆ. ಅದರಲ್ಲಿ ಇಂತಿಂತವರೆಲ್ಲ ಇದ್ದಾರೆ ಅನ್ನೋ ಮಾಹಿತಿ ಗೊತ್ತಾದ ನಂತರವೇ ರಾಜಣ್ಣ ಸದನಕ್ಕೆ ಬಂದು ಇದನ್ನ ಪ್ರಸ್ತಾವ ಮಾಡಿದ್ದು. ಯಾಕಂದ್ರೆ ಇದನ್ನ ಹೀಗೆ ಬಿಟ್ರೆ ಆಗೋದಿಲ್ಲ. ಇದು ಮುಂದೆ ಇನ್ನು ಎಲ್ಲೆಲ್ಲಿ ಹೋಗುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಬುಡಕ್ ಬಿಸಿ ನೀರು ಬರುತ್ತೋ, ಯಾರ್ಯಾರು ಬುಡಕ್ ಬೆಂಕಿ ಬೀಳುತ್ತೋ, ಡೋಂಟ್ ನೋ. ಹೀಗಾಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮುಖ್ಯಮಂತ್ರಿಗಳು ನಿನಗೆ ದೇವ್ರು ಹೆಂಗ್ ಬುದ್ಧಿ ಕೊಡ್ತಾರ ಹಂಗ್ ಮಾಡಪ್ಪ ಅಂತ ಹೇಳಿದ ಮೇಲೆ ಗೃಹ ಸಚಿವರ ಬಳಿಯೂ ಮಾತನಾಡಿ ಆಮೇಲೆ ರಾಜಣ್ಣ ಸದನಕ್ಕೆ ಬರ್ತಾರೆ. ಅದೇ ಸಂದರ್ಭದಲ್ಲಿ ಈ ಕಡೆ ಯತ್ನಾಳ್, ಹಿಂದಿನ ದಿನ ಸುನಿಲ್ ಕುಮಾರ್ ಅವರು ಪ್ರಸ್ತಾವ ಮಾಡಿರ್ತಾರೆ. ಯತ್ನಾಳ್ ಅದನ್ನ ತಾವು ಬಜೆಟ್ ಮೇಲೆ ಮಾತನಾಡುವಾಗ ಈ ವಿಚಾರವನ್ನ ಪ್ರಸ್ತಾವ ಮಾಡ್ತಾರೆ. ಸೊ ಅದಕ್ಕೆ ಉತ್ತರವಾಗಿ ರಾಜಣ್ಣ ಅವರು ಎದ್ದು ನಿಂತು, ಹೌದು, ಇಂತಹ ಪ್ರಯತ್ನ ಆಗಿದೆ, ನನ್ನ ಮೇಲಷ್ಟೇ ಅಲ್ಲ, ನನ್ನ ಮಗನ ಮೇಲೂ ಆಗಿದೆ, ಹಾಗೆ ರಾಜ್ಯದ ಕೇಂದ್ರದ ನಾಯಕರ, ಹಾಗೆ ನಾ ಹೇಳದ್ನಲ್ಲ ಎಲ್ಲ ವರ್ಗದವರ, ಎಲ್ಲ ಉದ್ಯಮದವರ ಸುಮಾರು 48 ಜನರ ಹನಿ ಟ್ರ್ಯಾಪ್ ಸಿಡಿಗಳಿದೆ ಅಂತ ಹೇಳ್ತಾರೆ. ಅಲ್ಲಿ ಹತ್ಕಂತು ಕಿಡಿ ಇವತ್ತಿಗೂ ಆರಿಲ್ಲ. ಅದು ಕಾಡ್ಗಿಚ್ಚಿನಂತೆ ಹಪ್ಕೊಂಡು ಹೋಗ್ತಾ ಇದೆ. ಈಗ ಗೊತ್ತಾಗಿರುವ ಮಾಹಿತಿಯ ಪ್ರಕಾರ ಓರ್ವ ಭ್ರಷ್ಟ ಅಧಿಕಾರಿಯ ಮನೆಯ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದಾಗ ಆತನ ಮನೆಯ ತಿಜೋರಿಯಲ್ಲಿ ಇಷ್ಟು ಹನಿ ಟ್ರ್ಯಾಪ್ ನ ಸಿಡಿಗಳು ಸಿಕ್ಕಿದೆ ಹಾಗೂ ಆತ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರಿಗೆ ಪರಮಾಪ್ತ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಇದು ತನಿಖೆ ಆಗ್ಬೇಕಾ ಬೇಡ? ಸುಮೋಟೋ ತೆಗೆದುಕೊಳ್ಬಿಡ್ಬೋದು. ಈ ರೀತಿಯ 48 ಸಿಡಿಗಳಿದೆ ಅನ್ನುವಾಗ ಯಾಕೆ ಸುಮೋಟೋ ತಗೋಬಾರ್ದು? ಅದೇ ಸಾಕ್ಷಿಯಾಗಿ ಇರುತ್ತಲ್ಲ ಕಣ್ಣೆದುರುಗಡೆ. ರಾಜಣ್ಣ ಕಂಪ್ಲೇಂಟ್ ಕೊಟ್ಟಿಲ್ಲ, ರಾಜಣ್ಣ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಿದ್ದಾರೆ. ರಾಜಣ್ಣ ಅವರಿಗೆ ಇದಿನ್ನೂ ಚರ್ಚೆ ಆಗ್ಲಿ ಏನಾಗಿದೆ. ಅವರಿಗೆ ಅಲ್ಲಿ ಇಂಟರ್ನಲ್ ಫೈಟ್ ನಡೀತಾ ಇದೆ, ಪೊಲಿಟಿಕಲ್. ಹೀಗಾಗಿ ಎಷ್ಟು ಡ್ಯಾಮೇಜ್ ಮಾಡಬೇಕು, ತಾನು ಯಾರಿಗೆ ಡ್ಯಾಮೇಜ್ ಮಾಡಬೇಕು ಅವ್ರಿಗೆ ಡ್ಯಾಮೇಜ್ ಮಾಡೋಣ, ಅಲ್ಲಿವರೆಗೂ ಚರ್ಚೆ ಆಗ್ತಾ ಇರಲಿ. ಕಂಪ್ಲೇಂಟ್ ಕೊಟ್ಟರೆ ಮುಗೀತು. ಒಂದು SIT ಮತ್ತೊಂದು ಮಾಡ್ತಾರೆ, ನ್ಯಾಯಾಂಗ ತನಿಖೆಗೆ ಮತ್ತೊಂದಕ್ಕೆ ವಹಿಸ್ತಾರೆ, ಅವ್ರು ತನಿಖೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಚರ್ಚೆ ಅಲ್ಲಿಗೆ ಫುಲ್ ಸ್ಟಾಪ್ ಬೀಳುತ್ತೆ. ಅವ್ರು ಕಂಪ್ಲೇಂಟ್ ಕೊಡ್ಲಿಲ್ಲ, ಹಿಂಗೆ ತಿಳ್ಕೊಂಡು ಹೋಗ್ತಾ ಇದ್ರೆ ಚರ್ಚೆ ಆಗ್ತಾನೆ ಇರುತ್ತೆ. ರಾಜಣ್ಣಗೆ ಅದು ಬೇಕಾಗಿದೆ. ಅದು ಬೇಕಾಗಿರೋದ್ರಿಂದಲೇ ರಾಜಣ್ಣ ಇನ್ನು ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರಿಗೆ ಮೂಲ ಉದ್ದೇಶ ಏನು? ಎದುರಾಳಿಯನ್ನ ಹಣಿಯಬೇಕು. ಯಾಕಂದ್ರೆ ನನ್ನನ್ನು ಹಣಿಯುವಂತ ಪ್ರಯತ್ನ ಮಾಡಿದ್ದಾರೆ, ಹನಿ ಟ್ರ್ಯಾಪ್ ನಲ್ಲಿ ಸಿಕ್ಕಿಸುವಂತ ಪ್ರಯತ್ನ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡ್ತಿರುವಾಗ ತಾನೇ ಯಾಕೆ ಸುಮ್ಮನಿರ್ಬೇಕು ಅನ್ನೋದು ಅವರ ಲೆಕ್ಕಾಚಾರ. ಅದು ಒಂದು ಕಡೆ. ಇನ್ನೊಂದು ಕಡೆ
48 ಸಿಡಿಗಳ ಕಣ್ಣೆದುರುಗಡೆ ಇದೆಯಲ್ಲ ಸ್ವಾಮಿ, ಮಾಡಿ ತನಿಖೆ, ಸುಮೋಟೋ ತೆಗೆದುಕೊಳ್ಳಿ. ಯಾಕೆ ತಗೋಬಾರದು? ಸುಮ್ಮನೆ ವರದಿ ಆಗುತ್ತಾ? ಆ ದೃಷ್ಟಿಯಿಂದ ಈ ಪ್ರಕರಣವನ್ನ ನೋಡಬೇಕು. ಆಗ ಬಯಲಾಗುತ್ತೆ 48 ಸಿಡಿಗಳು ಯಾರ್ಯಾರ್ದು ಅಂತ ಹೇಳಿ. ಯಾರ್ಯಾರು ಇದನ್ನು ಮುಚ್ಚಾಕ ಪ್ರಯತ್ನ ಮಾಡ್ತಿದಾರಲ್ಲ ಅವರೆಲ್ಲರ ಕಡೆಯೂ ಕೂಡ ಗುಮಾನಿಯ ಕಣ್ಣುಗಳು ಬರುತ್ತೆ. ಆ ದೃಷ್ಟಿಯಿಂದ ಇದು ತನಿಖೆ ಆಗ್ಬೇಕು. ಮತ್ತೆ ಯಾರ್ಯಾರಿದ್ದಾರೆ ಎಲ್ರದ್ದು ಬಯಲಾಗ್ಲಿ, ಎಲ್ರದ್ದು ಬಟ ಬಯಲಾಗ್ಲಿ. ಯಾಕೆ ಸುಮ್ಮನಿರ್ಬೇಕು? ಇಂಥದ್ದನ್ನೆಲ್ಲ ಮಾಡ್ಕೊಂಡು ಇಂಥದ್ದನ್ನು ಯಾಕೆ ಮಾಡಬೇಕು? ಅದಕ್ಕೆ ಯಾಕೆ ಬಲೆ ಬಿಡಬೇಕು? ಬಹುಶಃ ಕರ್ನಾಟಕದ ರಾಜಕಾರಣದಲ್ಲಿ ಈ ಪರಿಸ್ಥಿತಿ ಇದೆಂತ ದುರ್ನಾತ ಸ್ಥಿತಿ. ನೀವು ಯೋಚನೆ ಮಾಡಿ, ಇಂಥ ದುಸ್ಥಿತಿ ನಾವು ಯಾವಾಗಲೂ ನೋಡಿದ್ವಿ. ಅಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ಈಗಲಾದರೂ ಇದಕ್ಕೊಂದು ಇತಿಶ್ರೀ ಹಾಡಲೇಬೇಕು. ಹಾಗೆ ಇತಿಶ್ರೀಯನ್ನು ಹಾಡಬೇಕು ಅಂದ್ರೆ ಮೊದಲು ತನಿಖೆ ಆಗಬೇಕು. ಆ ತನಿಖೆಗೆ ಬೇಕಾದಂತ ಕ್ರಮವನ್ನ ತತ್ಕ್ಷಣ ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕು. ಅದರ್ವೈಸ್ ನೋಡಿ, ಜನ ಎಲ್ಲ ನೋಡ್ತಾ ಇದ್ದಾರೆ, ಅವರಂತೂ ಕ್ಷಮಿಸೋದಿಲ್ಲ. ಇದನ್ನ ಕಾಯ್ತಾ ಇದ್ದಾರೆ ಜನ. ಜನಕ್ಕೆ ಎಷ್ಟರ ಮಟ್ಟಿಗೆ ಆಕ್ರೋಶ ಇದೆ ಅಂದ್ರೆ ಇಂಥ ಪ್ರಕರಣಗಳನ್ನ ಯಾರೂ ಸಹಿಸೋದಿಲ್ಲ ಸ್ವಾಮಿ, ಯಾರು ಸಹಿಸೋದಿಲ್ಲ. ಕೆಲವರ ಭವಿಷ್ಯ ಇದರಲ್ಲಿ ನಿರ್ಧಾರ ಆಗೋಗ್ಬಿಟ್ಟಿದೆ. ಬರ್ದಿಟ್ಕೊಳ್ಳಿ, ನಾನು ಹೇಳ್ತೀನಿ. ಈಗ ಇಷ್ಟು ಹೊರಗೆ ಬಂದಿದೆಯಲ್ಲ, ಇಷ್ಟರಲ್ಲೇ ಜನ ಕೆಲವ್ರನ್ನ ಗುರಿ ಮಾಡ್ಕೊಂಡಿದ್ದಾರೆ. ಗುಂಡಿ ತೋಡಿ ಸಮಾಧಿ ಮಾಡ್ತಾರೆ. ಬರ್ದಿಟ್ಕೊಳ್ಳಿ ಇದನ್ನು. ಎಲೆಕ್ಷನ್ ಬರಲಿ ಅಂತ ಕಾಯ್ತಿದ್ದಾರೆ, ಆಗ ಹಾಕ್ತಾರೆ ಗುಂಡಿಗೆ. ಅದಕ್ಕೂ ಮೊದಲು ರಾಜ್ಯ ಸರ್ಕಾರ ನೈತಿಕ ನೆಲೆಗಟ್ಟಿನಲ್ಲಿ ಮೊದಲು ಈ ಪ್ರಕರಣವನ್ನು ತನಿಖೆಗೊಳಿಸಬೇಕು. ಇನ್ನು ಎಲ್ಲಿವರೆಗೂ ಹೇಳ್ಕೊಂಡು ಹೋಗ್ತೀರಿ? ಜನರನ್ನು ಮೂರ್ಖರ? ನೀವು ಜನರನ್ನು ಮೂರ್ಖರು ಅನ್ಕೊಂಡಿದ್ದೀರಾ? ಸುಮ್ಮನಿರ್ತಾರೆ, ಸಮಯ ಬಂದಾಗ ಉತ್ತರ ಕೊಡ್ತಾರೆ. ಈಗ ಸಮಯ ಬಂದಿದೆ. ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಸ್ವಯಂ ಪ್ರೇರಿತವಾಗಿ ತನಿಖೆ ಕೊಡಬೇಕಾ ಕೊಡಬಾರ್ದು? ಯಾರ್ಯಾರು ಆ 48 ಸಿಡಿಗಳಿದ್ದಾರೆ, ಅದು ಯಾರೇ ಇರಲಿ, ಅವರೆಲ್ಲರೂ ಬಯಲಾಗಬೇಕಾ ಬಯಲಾಗಬಾರ್ದು? ಏನಾಗಬೇಕು? ನೀವು ಕೂಡ ಧ್ವನಿ ಹಾಕಬೇಕು. ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.